ತೊರೆಯು ಕಡಲ ಸೇರುವಂತೆ ಏಕಲವ್ಯ ಹೊರಟ ಕಾಡಿನ ತೊರೆಯು ಕಡಲ ಸೇರುವಂತೆ ಏಕಲವ್ಯ ಹೊರಟ ಬಿಲ್ಲು ವಿದೆಯಲ್ಲಿ ದೊಡ್ಡವರು ಕನಸಿನಲ್ಲಿ ಸುಳಿದು ನನ್ನನ್ನು ತಮ್ಮ ಪಾದಗಳ ಒಳಗೆ ಸೆಳೆದವರು. ಆಹಾ, ಆ ಮುಖದ ಕಳೆಯೇನು, ನಿಲುವೇನು, ನಡಿಗೆಯ ಗೆಲುವೇನು. ಇವರು ನನ್ನ ಗುರುಗಳಾದಾಗಲಿ ನಾನು ಪುಣ್ಯವಂತ. ಅವರ ಕರುಣೆಯ ಕಂದನಾಗುವ ಭಾಗ್ಯ ನನ್ನದಾಗಲಿ. ಗುರುಗಳು ನನ್ನನ್ನು ಒಪ್ಪಿಕೊಳ್ಳಲಿ. ಕಳೆದು ಹೋದ ಶಕ್ತಿ ಮರಳಲಿ. ಕಾಡಿಗೆ ಒದಗಿರುವ ಕೇಡು ದೂರವಾಗಲಿ. ಬೇಡರಿಗೆ ಬಂದಿರುವ ಭಯ ಇಲ್ಲವಾಗಲಿ. ಅರಸು ಅಬ್ಬೆ, ಅರಸು. ಹೇಯ್, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ತೊಲಗಾಚೆ. ನಿಲ್ಲು ಅರ್ಜುನ, ನೀನಾರು ಬಾಲಕ? ತಮ್ಮ ಕೀರ್ತಿಯನ್ನು ಕೇಳಿ ತಮ್ಮಿಂದ ಬಿಲ್ಲು ವಿದ್ಯೆ ಕಲಿಯಲು ಕಾತರದಿಂದ ಇಲ್ಲಿಗೆ ಬಂದಿರುವ ಕಾಡಿನ ಏಕಲವ್ಯ. ಕರುಣಿಸಿ ಗುರುದೇವ. ನೀನು ಗುರುಗಳೇ, ಅವನ ವೇಷಭೂಷಣಗಳನ್ನು ನೋಡಿದರೆ ತಿಳಿಯುತ್ತದೆ ಅವನೊಬ್ಬ ಬೇಡ ಎಂದು. ಹೌದೇ ಏಕಲವ್ಯ? ಹೌದು ಆಚಾರ್ಯ. ಕಾಡಿನ ಪ್ರಾಣಿ ಪಕ್ಷಿಗಳನ್ನು, ಕಾಡಿನ ಸಿರಿಯನ್ನು ಕಾಪಾಡುವ ಹೊಣೆ ನನ್ನ ಪಾಲಿನದಾಗಿದೆ. ದಯಮಾಡಿ ನನ್ನನ್ನು ದೊಡ್ಡ ಬಿಲ್ಲುಗಾರನಾಗಿ ಮಾಡಿ ಗುರುದೇವ. ಗುರುಗಳೇ, ಈ ಬೇಡನ ಮಾತು ಕೇಳಿದಿರಾ? ನನ್ನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆಂದು ನೀವು ಮಾತು ಕೊಟ್ಟಿರುವ ವಿಷಯವನ್ನು ಅವನಿಗೆ ತಿಳಿಸಿ. ಏ ಬೇಡ ಜಂತು, ಒಳಗೆ ಬರಲು ಎಷ್ಟೋ ಧೈರ್ಯ ನಿನಗೆ? ಏ ಕೀಳು ಕುಲದ ಕುನ್ನಿ, ತೊಲಗಾಚೆ. ಕಲಿಯಲು ಆಸೆಯ ಮುನ್ನ ಹುಟ್ಟೆಲ್ಲ ಅನ್ನದಿರೆ. ಏಕಲವ್ಯ, ನಿನ್ನ ಆಸಕ್ತಿ ಶ್ರದ್ಧೆ ಮೆಚ್ಚತಕ್ಕದ್ದು. ಆದರೆ ಶಾಸ್ತ್ರ ಅಡ್ಡವಿದೆ. ಗುರುಗಳೇ, ಕಾಡಿನ ಬೇಡನಾದ ಏಕಲವ್ಯನು ಇಲ್ಲಿವರೆಗೂ ಬಂದು ಈ ಬಗೆಯ ಮಾತುಗಳನ್ನಾಡುತ್ತಿರುವುದು ನಮಗೆ ಆಶ್ಚರ್ಯ ಉಂಟು ಮಾಡಿದೆ. ಮೇಲಾಗಿ ಜಗತ್ತಿನ ಶ್ರೇಷ್ಠ ಬಿಲ್ವಜರಾದ ತಮ್ಮಿಂದ ಶಿಕ್ಷಣ ಪಡೆಯುವ ಹಂಬಲ ಇವನಲ್ಲಿ ಹೇಗೆ ಮೂಡಿತು ಎಂಬುದು ನಮಗೆ ಕುತೂಹಲ ಉಂಟು ಮಾಡಿದೆ. ಏಕಲವ್ಯ, ಈ ಕುತೂಹಲಕ್ಕೆ ನಿನ್ನಲ್ಲಿರುವ ಉತ್ತರವೇನು? ಗಿಡಕ್ಕೆ ಮರವಾಗುವ ಆಸೆ, ಕಲ್ಲಿಗೆ ಬಂಡೆ ಆಗುವ ಆಸೆ. ಹಾಗೆ ಅಲ್ಪನಾದ ನನಗೆ ತಮ್ಮಿಂದ ಬಿಲ್ಲು ವಿದ್ಯೆ ಕಲಿತು ಮಹಾನ್ ಬಿಲ್ಲುಗಾರನಾಗುವ ಆಸೆ. ನನ್ನ ಆಸೆಗೆ ನೀವು ನೀರೆರೆಯಬೇಕು ಗುರುಗಳೇ. ಅಪ್ಪ, ಏನಿದು ಈ ಬೇಡನ ಬಯಕೆ? ವಿಚಿತ್ರವಾಗಿದೆ. ಏ ಕೀಳುಕುಲದ ಕೊನ್ನಿ, ಪ್ರತಿಯೊಬ್ಬನು ತನ್ನ ಜಾತಿಗನುಗುಣವಾದ ವೃತ್ತಿಯನ್ನು ನಿರ್ವಂಚನೆಯಿಂದ ಮಾಡಿ ಮುಕ್ತಿ ಸಂಪಾದಿಸಬೇಕು. ನನ್ನ ಮಾತು ಸರಿಯಲ್ವೇ ಗುರುಗಳೇ? ಅದನ್ನು ಮೀರುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಗುರುಗಳೇ, ವೃತ್ತಿಯನ್ನು ಯಾಕೆ ಮೀರಬಾರದು? ದುರ್ಯೋಧನ, ಇದೊಂದು ಸೂಕ್ಷ್ಮ ಪ್ರಶ್ನೆ. ಏಕಲವ್ಯ, ನಿನ್ನ ಕನಸು ನನಸಾದರೆ ಲೋಕದ ದುರಂತಕ್ಕೆ ನಾಂದಿಯಾಗುತ್ತದೆ. ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನನಗೆ ಸಾಧ್ಯವಿಲ್ಲ ಏಕಲವ್ಯ, ಸಾಧ್ಯವಿಲ್ಲ. ಗುರುಗಳು ಸ್ವೀಕರಿಸಿದರು. ಗುರು ಕಾಣಿಕೆಯಾಗಿ ಕೊಡಲು ನಿನ್ನಲ್ಲೇನಿದೆಯೋ ಬೇಡ ಜಂತು. ಬಿಲ್ಲು ವಿದ್ಯೆ ಕಲಿಯಬೇಕಂತೆ, ಬಿಲ್ಲು ವಿದ್ಯೆ. ಪೂಜ್ಯರೇ, ಕೀಳು ಕುಲದಲ್ಲಿ ಹುಟ್ಟಿದ ತಪ್ಪಿಗೆ ಜೀವನ ಪೂರ್ತಿ ನನ್ನ ಈ ವಿದ್ಯೆಯಿಂದ ದೂರವಾಗಬೇಕೆ? ಈ ಬಗೆಯ ಅಸಮಾನತೆ ನಿಸರ್ಗದಷ್ಟೇ ಸಹಜ. ಏಕಲವ್ಯ, ಎಲ್ಲ ಮರಗಳು ಸಮನಾದ ಎತ್ತರಕ್ಕೆ ಬೆಳೆಯಲಾರವು.
ಎಲ್ಲ ಬಂಡೆಗಳು ಒಂದೇ ಗಾತ್ರ ಇರಲಾರವು. ಪೂರ್ವ ಜನ್ಮದ ಪಾಪ ಪುಣ್ಯಗನುಗುಣವಾಗಿ ಮನುಷ್ಯ ಮೇಲು ಕೀಳು ಎಂಬ ಜಾತಿಯಲ್ಲಿ ಹುಟ್ಟುತ್ತಾನೆ. ಈ ಜನ್ಮದಲ್ಲಿ ಪಾಲಿಗೆ ಬಂದ ವೃತ್ತಿಯನ್ನು ನಿಷ್ಕಾಮದಿಂದ ನಿರ್ವಹಿಸಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗುತ್ತದೆ. ಪೂಜಾರಿ, ತಮ್ಮ ಶಿಷ್ಯನಾಗುವ ಭಾಗ್ಯ ನನಗಿಲ್ಲ. ಬೇಡನಾಗಿ ಹುಟ್ಟಿ ಬಿಂದು ವಿದ್ಯೆ ಕಲಿಯಲು ಶಾಸ್ತ್ರ ಸಮ್ಮತವಿಲ್ಲ. ಓಹೋ, ಇದಕ್ಕೆ ಖಂಡಿತವಾಗಿ ನಾನು ಹೊಣೆಗಾರರಲ್ಲ. ಕೀಳು ಕುಲದ ಹುಟ್ಟಿದ ತಪ್ಪಿಗೆ ಅದೇ ಕಾರಣ. ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಹೆಚ್ಚು ಕಲಿಯಬೇಕೆಂಬ ಆಸೆಯ ಕಿಡಿಯನ್ನು ಹೊತ್ತಿಸಿದ ನನ್ನ ಜ್ಞಾನದ ಹಾಗೆ ಧಿಕ್ಕಾರವಿರಲಿ. ಈ ಜನ್ಮದ ಅಪಮಾನಕ್ಕೆ ಈಡು ಮಾಡಿದ ಇಂದಿನ ಜನ್ಮದ ನನ್ನ ಪಾಪ ಪರಂಪರೆಗೆ ಧಿಕ್ಕಾರವಿರಲಿ. ಅಭ್ಯಾಸ ಪ್ರಾರಂಭಿಸಿ. ನನಸಾಗಲಿಲ್ಲ, ತಾಯಿಯಾರಕ್ಕೆ ಫಲಿಸಲಿಲ್ಲ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಮುಂದೆ, ಮರ ಗಿಡಗಳ ನಡುವೆ ವೀರನಾದವನು ಮಾನವರ ಮುಂದೆ ಬೇಡದವನಾಗುತ್ತಾನೆ ಎಂದು ನಂಬಿರಲಿಲ್ಲ. ಕೀಳು ಕುಲದ ಕಳಂಕ ಆಕಾಶಕ್ಕಿಂತಲೂ ಅಗಲವಾದುದು, ಭೂಮಿಗಿಂತ ಭಾರವಾದುದು. ಜಗತ್ತಿನ ಸುಂದರ ಸಂಗತಿಗಳಿಂದ ದೂರವಾದನು. ಲೋಕದಲ್ಲಿ ನಾನೀಗ ಅಸಹಾಯಕ. ಏಕಲವ್ಯ, ಅಸಹಾಯಕತೆಯೇ ಜಗತ್ತನ್ನು, ನಮ್ಮ ಬದುಕಿನ ಗತಿಯನ್ನು ನಿರ್ಧರಿಸೋ ಪ್ರಬಲ ಶಕ್ತಿ. ಯಾರು ನೀನು? ಕೆಲವು ಕ್ಷಣಗಳ ಹಿಂದೆ ಯಾರಿಂದ ನೀನು ತಿರಸ್ಕೃತನಾದೆಯೋ ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಕಾಡಿನ ಏಕಲವ್ಯನ ಸ್ನೇಹಕಾಂಕ್ಷಿ. ಆಶ್ಚರ್ಯ! ಅಪ್ಪನಿಗೆ ಬೇಡವಾದ ನಾನು ಮಗನಿಗೆ ಹೊಡೆದ ನಡೆ ಹೇಗಾದನು? ನಿನ್ನ ಹುಟ್ಟಿನ ಬಗ್ಗೆ ಬೇಸರ ಬೇಡ ಏಕಲವ್ಯ. ನಿನ್ನ ಜನ್ಮದ ಬಗ್ಗೆ ಜಿಗುಪ್ಸೆ ಸಲ್ಲದು. ನಿನ್ನ ಈ ಬೇಸರ ಜಿಗುಪ್ಸೆಗಳಿಗೆ ಕಾರಣವೇ ಇಲ್ಲ. ರಾಜಕುಮಾರ ವರ್ತನೆಯಿಂದ ಎದೆಗುಂದಬೇಡ. ಹಾಗೆ ನೋಡಿದರೆ ನಿನ್ನಷ್ಟೇ ಅವಮಾನ ನನಗೂ ಆಗಿದೆ. ಅವರ ಸೊಕ್ಕು ಸೆಡವುಗಳಿಂದ ನಾನು ನೊಂದಿದ್ದೇನೆ. ರಾಜಕುಮಾರರು ನಿನ್ನನ್ನು ನಡೆಸಿಕೊಂಡ ರೀತಿಯಿಂದ ನನಗೆ ಸಿಟ್ಟು ಬಂತು. ಆದರೆ ನಾನು ಅಸಹಾಯಕ. ರಾಜಕುಮಾರ ಅಹಂಕಾರ, ನಿಮ್ಮ ಅನ್ನದ ಹಂಗು ನನ್ನ ಈ ಜನ್ಮದಿಂದ ವಿದ್ಯೆಯಿಂದ ದೂರ ಮಾಡಿದೆಯಲ್ಲ. ಚಿಂತಿಸಬೇಡ ಏಕಲವ್ಯ. ಮನಸ್ಸಿದ್ದಲ್ಲಿ ಮಾರ್ಗ. ಬಿಲ್ಲು ವಿದ್ಯೆ ಕೇವಲ ವಿನಾಶಕ್ಕಾಗಿ ಮಾತ್ರವಲ್ಲ, ಅದು ಸೃಷ್ಟಿಯ ರಕ್ಷಣೆ ಮತ್ತು ಪೋಷಣೆಗಾಗಿ ಎಂಬುದನ್ನು ನಿನ್ನನ್ನು ನೋಡಿ ತಿಳಿದೆ. ಬಿಲ್ಲು ವಿದ್ಯೆ ರಾಜಕುಮಾರರಿಗೆ ಬಾಹುಬಲದ ಪ್ರದರ್ಶನಕ್ಕಾಗಿ, ನಿಮ್ಮಂತವರಿಗೆ ಅದು ಲೋಕ ಕಲ್ಯಾಣದ ಸಾಧನ. ಆದರೆ ನನ್ನ ಹಂಬಲ ಕೈ ಕೊಡುವ ದಾರಿಯಲ್ಲ, ಮುಚ್ಚಿವೆಯಲ್ಲ. ನಿರಾಶನಾಗಬೇಡ ಏಕಲವ್ಯ. ನಮ್ಮ ತಂದೆಯವರಲ್ಲಿ ನಿನಗೆ ವಿದ್ಯೆಯನ್ನು ಕಲಿಸಬೇಕೋ ಅಥವಾ ಬೇಡವೋ ಎನ್ನುವುದರ ಬಗ್ಗೆ ಖಚಿತವಾದ ನಿಲುವಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿನ್ನ ಆಸೆಯನ್ನು ಪೂರೈಸಲು ಒಂದು ಮಾರ್ಗವಂತೂ ನನಗೆ ಗೋಚರಿಸುತ್ತಿದೆ. ಏನು? ಏನದು? ರಾಜಕುಮಾರರಿಗೆ ಕಲಿಸುವ ಮೊದಲು ನಮ್ಮ ತಂದೆಯವರು ನನಗೆ ಪ್ರತಿ ದಿನ ಬಿಲ್ಲು ವಿದ್ಯೆಯಲ್ಲಿ ಕೊಡುತ್ತಾರೆ. ಆಗ ನೀನು ಯಾವುದಾದರೂ ಮರದ ಮರೆಯಲ್ಲಿ ನಿಂತು ಎಲ್ಲವನ್ನು ಚೆನ್ನಾಗಿ ಕಲಿಬೇಕು. ನನ್ನಿಂದ ಇಷ್ಟು ಮಾತ್ರ ಸಾಧ್ಯ ಏಕಲವ್ಯ. ಧನ್ಯ ಅಶ್ವತ್ಥಾಮ, ನಾನು ಧನ್ಯ.
ಅಶ್ವತ್ಥಾಮ, ಅಭ್ಯಾಸ ಪ್ರಾರಂಭಿಸಿ. ಅದು ಅಲ್ಲಿ. ಹಾ, ದೂರದ ಮರ. ಹಾ, ಬಾಣ ಪ್ರಯೋಗಿಸಿ. ಏಕಲವ್ಯ, ಇಲ್ಲಿ ನೀನು ಹೀಗೆ ಅಭ್ಯಾಸ ಮಾಡುವುದು ನಿನಗೆ ಯೋಗ್ಯವಲ್ಲ, ನನಗೂ ಕ್ಷೇಮವಲ್ಲ. ಗುರುದೇವ, ಬೇಡ ಬೇಡ, ಇಲ್ಲಿಂದ ಹೊರಟು ಹೋಗು. ಗುರುದೇವ, ಈ ರೀತಿಯಲ್ಲಾದರೂ ವಿದ್ಯೆ ಕಲಿಯುವ ಭಾಗ್ಯ ಕರುಣಿಸಿ ಗುರುದೇವ. ವಿದ್ಯೆಯ ಬಗ್ಗೆ ನಿನಗಿರುವ ಪ್ರಾಮಾಣಿಕವಾದ ಆಸಕ್ತಿಯನ್ನು ನೋಡಿ ನನ್ನ ಮನಸ್ಸು ಸಂಕಟ ಪಡುತ್ತಿದೆ. ಶಿಷ್ಯನ ಶ್ರದ್ಧೆಗೆ ಯಾವ ಗುರು ತಾನೇ ಸ್ಪಂದಿಸುವುದಿಲ್ಲ ಹೇಳು. ಆದರೆ ನಾನೀಗ ಅಸಹಾಯಕ. ಪೂಜ್ಯರೇ, ನೀವು ನನಗೆ ವಿದ್ಯೆ ಕಲಿಸದಿದ್ದರೂ ಚಿಂತೆ ಇಲ್ಲ. ಕಲಿಸುವ ಮನಸ್ಸಿದೆ ಎಂಬ ಒಂದು ಮಾತು ಸತ್ಯವಾದರೆ ಅಷ್ಟೇ ಸಾಕು. ನನ್ನ ಕಡೆಗೆ ಹಿಂತಿರುಗಿಸುತ್ತೇನೆ. ಆಶೀರ್ವದಿಸಿ ಗುರುದೇವ, ಆಶೀರ್ವದಿಸಿ. ಮಾನಾಭಿಮಾನವೋ ನಿನ್ನದು ಗುರುವೇ, ಮಾನಾಭಿಮಾನ. ಮಾನಾಭಿಮಾನವೋ ನಿನ್ನದು ಗುರುವೇ, ಮಾನಾಭಿಮಾನ. ಗುರು ನಿನ್ನ ಹೆಸರನ್ನು ಮನದಲ್ಲಿ ನೆನೆಯುವೆ, ಗುರು ನಿನ್ನ ಹೆಸರನ್ನು ಮನದಲ್ಲಿ ನೆನೆಯುವೆ. ಕರುಣಾ ಸಾಗರ ಮೂರ್ತಿ ಉತ್ತರಿಸಯ್ಯೋ ನನ್ನ, ಉತ್ತರಿಸಯ್ಯೋ ನನ್ನ. ಮಾನಾಭಿಮಾನವು ನಿನ್ನದು ಗುರುವೇ, ಮಾನಾಭಿಮಾನ. ಕಾನನದೋಳು ನಿನ್ನ ಪೂಜೆಯ ಗೈಯುವೆ, ಕಾನನದೋಳು ನಿನ್ನ ಪೂಜೆಯ ಗೈಯುವೆ. ಅರಸು ಮಕ್ಕಳ ಗುರುವೇ, ಉತ್ತರಿಸಯ್ಯೋ ನನ್ನ, ಉತ್ತರಿಸಯ್ಯೋ ನನ್ನ. ಮಾನಾಭಿಮಾನವು ನಿನ್ನದು ಗುರುವೇ, ಮಾನಾಭಿಮಾನ. ಅಗೋಚರವಾದ ಬಾಣವೊಂದು ನಮ್ಮ ಬೇಟೆ ನಾಯಿಯ ಬಾಯಿ ಮುಚ್ಚಿಸಿದ್ದು ದೊಡ್ಡ ವಿಸ್ಮಯ. ಈ ಸಾಹಸಿ ಮಾನವನಂತೂ ಅಲ್ಲ, ಅವನು ದೇವನೋ ಗಂಧರ್ವನೋ ಇರಬೇಕು. ಅರ್ಜುನ, ಇದು ಶಬ್ದವೇದಿಯ ವಿದ್ಯೆ. ಆದರೆ ಈ ವಿದ್ಯೆಯನ್ನು ಬಲ್ಲವರು ಕಾಡಿನಲ್ಲಿರುವುದು ಸೋಜಿಗ.
ಗುರುಗಳೇ ಗುರುಗಳೇ, ಕೆಲವು ಗಳಿಗೆ ಹಿಂದೆ ಒಂದು ವಿಚಿತ್ರವಾದ ಸದ್ದು ಬಂತು. ಸದ್ದು ಬರುವ ಕಡೆ ಬಾಳ ಬಿಟ್ಟಿದೆ. ಅದನ್ನೇ ಹುಡುಕುತ್ತಾ ಬಂದೆ. ತಮ್ಮನ್ನು ಕಂಡೆ. ನಮ್ಮಂತ ರಾಜಕುಮಾರಿಗೆ ಗೊತ್ತಿರದ ಈ ವಿದ್ಯೆಯನ್ನು ನೀನು ಕಲಿತದ್ದು ಹೇಗೆ? ನಿನ್ನ ಗುರುಗಳಾರು? ನಿನ್ನ ಗುರುಗಳು ನನಗಿಂತ ದೊಡ್ಡವರೇ ಇರಬೇಕು. ನಿನ್ನ ಗುರುಗಳಾರು ತರುಣ? ಅವರು ಮಹಾನ್ ಬಿಲ್ಲೋಜರು. 14 ಲೋಕದಲ್ಲೂ ಹೆಸರಾದ ದ್ರೋಣಾಚಾರ್ಯರು. ಏಕಲವ್ಯ ಗುರುಗಳೇ, ಗುರುಕುಲ ವಿದ್ಯೆ ಗುರುಗಳಾದ ತಾವನ್ನ ಗುರುಗಳೇ. ನೀನು ಒಂದು ಬೇಡಿಕೊಂಡಾಗ ಹೊರಗಟ್ಟಿದ ನಾನು ನಿನ್ನ ಗುರು ಹೇಗಾದೆ? ಹೌದು ಗುರುಗಳೇ, ವಿದ್ಯಾಹೀನನಾಗಿದ್ದ ನನ್ನನ್ನು ಅಂದು ತಾವು ಸ್ವೀಕರಿಸಲಿಲ್ಲ. ಇಂದು ತಮ್ಮ ಕೃಪೆಯಿಂದ ವಿದ್ಯಾ ಸಂಪನ್ನನಾಗಿದ್ದೇನೆ. ದಯಮಾಡಿ ನನ್ನ ಜೋಪಡಿಗೆ ಬನ್ನಿ, ನನ್ನ ಸೇವೆಯನ್ನು ಸ್ವೀಕರಿಸಿ ಗುರುದೇವ. ಧನ್ಯನಾದೆ ಏಕಲವ್ಯ, ಧನ್ಯನಾದೆ ನಾನು. ನೀನು ನನ್ನನ್ನು ಮೀರಿಸಿದ ಬಿಲ್ಲುಗಾರನಾಗಿದ್ದೆ. ಗುರುಗಳೇ, ಎಂತಹ ಮಾತನಾಡಿಬಿಟ್ಟಿರಿ. ಏಕಲವ್ಯ ನಿಮ್ಮೆನ್ನು ಮೀರಿಸಿದ ಬಿಲ್ಲುಗಾರನೇ. ಜಗತ್ತಿನಲ್ಲೇ ನನ್ನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆಂದು ನೀವು ಕೊಟ್ಟ ವಚನ ಭಂಗವಾಯಿತೇನು? ಅರ್ಜುನ, ಏಕಲವ್ಯ ಮಹಾನ್ ಪರಾಕ್ರಮಿ. ಶಬ್ದವೇದಿ ವಿದ್ಯೆ ಅವನಿಗಲ್ಲದೆ ಮತ್ತಾರಿಗೂ ಇದು ಸಿದ್ಧಿಸಿಲ್ಲ. ಏನು? ಏಕಲವ್ಯನಿಗೆ ಶಬ್ದವೇದಿಯ ವಿದ್ಯೆ ಸಿದ್ಧಿಯೇ? ಅರಸು ಕುಲದ ನಾನೆಲ್ಲಿ, ಈ ಕೀಳು ಕುಲದ ಕುನ್ನಿಯಲ್ಲಿ? ಅರ್ಜುನ, ವಿದ್ಯೆಗೆ ಅಂತಸ್ತಿನ ಅಂತರವಿಲ್ಲ. ಕಷ್ಟಪಟ್ಟು ಕಲಿತವರಿಗೆ ಅದು ಒಲಿಯುತ್ತದೆ ಎಂಬುದು ಈಗ ದೃಢಪಟ್ಟಿದೆ ನೋಡು. ನನ್ನನ್ನು ಅಂದು ಹೊರಗಟ್ಟಿದ ಅರ್ಜುನ ನೀನೇ ಅಲ್ಲವೇ? ಕುಲದ ಮಾತೈಕೆ. ಶಕ್ತಿ ಇಲ್ಲದವರು ಕುಲದ ಹಿರಿಮೆಗೆ ಮೊರೆಯಾಗುತ್ತಾರೆ. ಏಕಲವ್ಯ, ನಾನು ಅಶಕ್ತನೇ, ನೀನು ಅಧರ್ಮಿ. ಶಬ್ದವೇದಿಯ ವಿದ್ಯೆ ಶಾಸ್ತ್ರದಲ್ಲಿ ನಿಷಿದ್ಧ. ಹೀಗಿದ್ದು ನೀನು ಪ್ರವೀಣನಾದದ್ದು ತಪ್ಪು. ಅರ್ಜುನ, ವಿದ್ಯೆಗೆ ಅಂತಸ್ತಿನ ಅಂತರವಿಲ್ಲ. ಮಾತು ಕೇಳು, ಏಕಲವ್ಯ ಮಹಾನ್ ಪರಾಕ್ರಮಿ. ಎಂತಹ ಮಾತನಾಡಿಬಿಟ್ಟಿರು ಗುರುಗಳೇ. ಅಂತೂ ನನ್ನ ಬದುಕಿನಲ್ಲಿ ಕಿಚ್ಚೊಂದನ್ನು ಹತ್ತಿಸಿ ಬಿಟ್ರಿ. ಹೌದು ಹೌದು ಹೌದು, ಮಾತಿಗೆ ತಪ್ಪಿದ ಪಾಪಿ ನಾನು. ಗುರುಗಳೇ, ಹೌದು ಏಕಲವ್ಯ. ಅರ್ಜುನ, ನಿನಗೆ ಮಾತು ಕೊಟ್ಟಿರುವುದು ಒಂದಾದರೆ ಏಕಲವ್ಯ ಮಹಾನ್ ಪರಾಕ್ರಮಿ. ಏಕಲವ್ಯ, ನಿನ್ನ ಬಿಲ್ಲು ವಿದ್ಯೆಯ ಸಿದ್ಧಿ ಗುರುಗಳ ಸಂಕಟಕ್ಕೆ ನಾಂದಿಯಾಗಿದೆ. ಹಾಗಾದರೆ ಗುರುಗಳನ್ನು ಸಂಕಟದಿಂದ ಪಾರು ಮಾಡುವ ಜವಾಬ್ದಾರಿ ನನ್ನದು. ಏಕಲವ್ಯ, ಗುರು ಧನ್ಯತೆಗೆ ಶಿಷ್ಯನ ಸರ್ವ ಸಮರ್ಪಣೆಯಾಗಬೇಕು. ಹೇಳಿ ಗುರುದೇವ, ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮನ್ನು ಕಾಯುತ್ತೇನೆ. ನಿನ್ನ ಪ್ರಾಣ ಕೇಳುತ್ತಿಲ್ಲ. ಸಾಮಾನ್ಯ ಗುರು ಕಾಣಿಕೆ ಬಯಸುತ್ತೇನೆ. ಈ ಯೋಗಕ್ಕಾಗಿ ಗಳಿಗೆಗಳನ್ನು ಎಣಿಸುತ್ತಿದೆ. ಹಲವು ಕೂಡಿ ಬಂದಿದೆ. ಏನು ಕಾಣಿಕೆ ಅಪ್ಪಣೆ ಆಗಲಿ ಗುರುದೇವ. ಏಕಲವ್ಯ, ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಏಕಲವ್ಯ. ಅಷ್ಟೇ ತಾನೆ? ಖಂಡಿತವಾಗಿಯೂ ಕೊಡುತ್ತೇನೆ. ನಾನು ಬಿಲ್ಲು ವಿದ್ಯೆ ಕಲಿಸರೆಂದು ಕೇಳಲು ಬಂದಾಗ ಈ ಬೇಡ ಯಾವ ಗುರು ಕಾಣಿಕೆ ಕೊಡಬಲ್ಲನೆಂದು ಅಂಗಿಸಿದಲ್ಲವೇ ಅರ್ಜುನ? ಇದೋ ಗುರು ಬಯಸಿದ ಗುರು ಕಾಣಿಕೆಯನ್ನೇ ಕೊಡುತ್ತಿದ್ದೇನೆ.
ಅಯ್ಯೋ ಏಕಲವ್ಯ, ಇದೇನು? ಹೆಬ್ಬಂಡೆ ಮೇಲೆ ಹೆಬ್ಬೆರಳ ಕತ್ತರಿಸಿ ಗುರುವಿಗೆ ಕೊಟ್ಟಾನು. ಹೆಬ್ಬಂಡೆ ಮೇಲೆ ಹೆಬ್ಬೆರಳ ಕತ್ತರಿಸಿ ಗುರುವಿಗೆ ಕೊಟ್ಟಾನು. ಬೆರಳನ್ನು ಕೊಟ್ಟೋನು ಬಾಳನ್ನೇ ಕೊಟ್ಟಿದ್ದ, ಉಳಿದಿತ್ತು ಇನ್ನೇನೋ, ಉಳಿದಿತ್ತು ಇನ್ನೇನೋ. ಹೆಬ್ಬಂಡೆ ಮೇಲೆ ಹೆಬ್ಬೆರಳ ಕತ್ತರಿಸಿ ಗುರುವಿಗೆ ಕೊಟ್ಟನು. ಏಕಲವ್ಯ, ಹುಲಿಯೊಂದು ಹೊಟ್ಟಿಸ್ಕೊಂಡು ಬರುತ್ತಿದೆ, ಇತ್ತ ಕಡೆಯೇ ಬರುತ್ತಿದೆ, ಅವನ ಪ್ರಯೋಗಿಸು. ಅಯ್ಯೋ ಸಾಧ್ಯವಿಲ್ಲ, ನಾನು ಬಾಡ ಬಿಡಲಾರೆ, ನಾನು ಬಾಡ ಬಿಡಲಾರೆ. ಏಕಲವ್ಯ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಅರ್ಜುನ, ನೀನು ಮುಂದೆ ಕೆಲಸವಾಯ್ತಲ್ಲ, ದಯವಿಟ್ಟು ಹೊರಟು ಹೋಗು. ಬಚ್ಚು ಬಚ್ಚು, ಏನಿ ರಕ್ತ? ಯಾರದಿ ಹೆಬ್ಬರಳು? ಅಯ್ಯೋ ಏಕಲವ್ಯ, ನಿನ್ನ ಹೆಬ್ಬರಳನ್ನು ಕತ್ತರಿಸಿದವರಾರು ಮಗನೇ? ಹಾಗಬಾರದೇನೂ ಆಗಿಲ್ಲ, ನಾನು ಗುರು ಕಾಣಿಕೆ ಕೊಟ್ಟೆ ಅಷ್ಟೇ. ಅಯ್ಯೋ ಮಗನೇ, ಹೀಗಾಯ್ತೆ ನಿನ್ನ ಗತಿಯು. ಗುರುವೇಗೆ ನಿನ್ನ ಬೆರಳು ಬೇಡಲು ಬಂದನು. ವೀರರೊಳಗೆ ನೀನು ಘನವೀರನಾಗಿದ್ದೆ. ರೆಕ್ಕೆಯು ಸುಟ್ಟಂತ ಹಕ್ಕಿಯು ನೀನಾದೆ. ನಖಗಳು ಕಿತ್ತಂತ ಸಿಂಹದ ತೆರನಾದೆ. ಶಿಷ್ಯನ ಕೊಲ್ಲುವ ಕೊಲೆಗಾರ ಗುರುವೇನೋ? ಗುರುವಿನ ಮಾತಿಗೆ ಮರುಳಾಗಿ ಹಾಳಾದೆ ಮಗನೇ, ಹಾಳಾದೆ. ಅವರು ಯಾರಾದರೇನು? ಹೆಬ್ಬರಳನ್ನು ಕಸಿದವರು ನನ್ನ ಕಂದನನ್ನು ಕೊಂದರು. ಕರುಣ ಬಳ್ಳಿಯನ್ನೇ ಹೊಸಗಿ ಹಾಕಿದರು. ಕಿಂಚಿತ್ತು ಕರುಣೆ ಇಲ್ಲದ ಅವನೆಂತ ಗುರು ಮಗನೇ? ಅವನು ಗುರು ಅಲ್ಲ, ಕೊಲೆಗಡುಕ, ಕೊಲೆಗಡುಕ. ನನ್ನ ಗುರು ದ್ರೋಣಾಚಾರ್ಯರು ಇಲ್ಲಿಗೆ ಬಂದಿದ್ದಾರಮ್ಮ. ನನ್ನ ಈ ಸ್ಥಿತಿ ಅವರ ದರ್ಶನದ ಫಲಮ. ಮಗನೇ, ನಿನ್ನ ಗುರುಗಳು ಸಾವಿನ ರೂಪದಲ್ಲಿ ಏಕೆ ಬಂದರು? ಅಯ್ಯೋ ದೈವವೇ, ಉತ್ತಮ ಕುಲದವರನ್ನು ನಂಬಿ ಹಾಳಾದೆ ಮಗನೇ, ಹಾಳಾದೆ. ಹಾಡುವವನ ಕೊರಳು ಹಿಸುಕಿದಂತೆ ಬಾಣ ಹೂಡುವ ನಿನ್ನ ಬೆರಳನ್ನು ಕತ್ತರಿಸಿದರಲ್ಲ ಮಗನೇ. ಹಾಗಲ್ಲಿ ಹೇಳಿದನಲ್ಲಮ್ಮ, ನಾನೇ ಕತ್ತರಿಸಿಕೊಂಡದು. ಹೌದು ಏಕಲವ್ಯ, ಹೌದು, ನೀನೇ ಕತ್ತರಿಸಿಕೊಳ್ಳುವಂತೆ ಮಾಡಿದರು. ಹಾಗಾದಾಯ್ತು, ಸಮಾಧಾನ ಮಾಡಿಕೊಮ್ಮ. ಸಮಾಧಾನ, ಸಮಾಧಾನ? ನನಗೆ ಎಲ್ಲಿಯ ಸಮಾಧಾನ ಮಗನೇ? ನಾನೀಗ ಎಲ್ಲವನ್ನೂ ಕಳೆದುಕೊಂಡವಳು. ನಮ್ಮೆಲ್ಲರ ಬಾಳನ್ನು ಹಾಳು ಮಾಡಿದ ಆ ನಿನ್ನ ಗುರುವಿನ ಬಾಳು ಹಾಳಾಗಲಿ, ಸರ್ವನಾಶವಾಗಿ ಹೋಗಲಿ, ಸರ್ವನಾಶವಾಗಿ ಹೋಗಲಿ.
दम दम